ಪಂಚಾಯಿತಿಲಿ ಬಿಲ್ಡಿಂಗ್ ಮಾಡೋಕ್ಕೆ ಯಾವುದೇ ರೀತಿಯಾದಂಥ ಮಂಜೂರಾತಿ ಪತ್ರ ಕೊಟ್ಟಿಲ್ಲ. ಇವರು ಬಿಲ್ಡಿಂಗ್ ಕಂಪ್ಲೀಟ್ ಆದ ಏಟ್ಗೆ ಹ್ಯಾಂಡ್ ಓವರ್ ಪತ್ರ ಕೊಟ್ಟಿಲ್ಲ ಪಂಚಾಯಿತಿಗೆ. ಚಿಕ್ಕಪ್ಪ ಅಧ್ಯಕ್ಷ, ಅಣ್ಣನ ಮಗ ಸೆಕ್ರೆಟರಿ, ಇನ್ನೊಬ್ಬಣ್ಣನ ಮಗ ಕಾರ್ಯದರ್ಶಿ, ಅವ್ರವ್ರದ್ದು ಎಲ್ಲ ಟ್ರಸ್ಟ್ ಮಾಡ್ಕೊಂಡ್ರು. ಬಿಲ್ಡಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಏನು ಮಾಡಿದ್ರು, ಅವರೇ ಓಪನ್ ಮಾಡಿದ್ರು. ಯಾರಿಗೂ ಏನೊಂದು ವಿಷಯ ಊರು ಯಜಮಾನ್ರಿಗೆ ಅಲ್ಲಿ ಯಾರಿಗೆ ಅಲ್ಲಿ ಮಾಡಲಿಲ್ಲ. ರಾತ್ರಿ ಬಂದು KP ಭವನ ಅಂತ ಹಾಕಿದ್ರು. ನಾವು ಅಬ್ಜೆಕ್ಷನ್ ಮಾಡಿದ್ವಿ. KP ಭವನ ಏನಕ್ಕೆ ಹಾಕ್ತೀರಿ? KP ಭವನ ಇಷ್ಟು ಸೊತ್ತು ಬಂದು ಪಂಚಾಯಿತಿ ಸತ್ತು. ನೀವು ಇದು ಗ್ರಾಂಟ್ ತಗೊಂಡಿರೋದು ಎಲ್ಲ ಸುಮಾರು ಒಂದು 60 ಲಕ್ಷ ಗೌರ್ಮೆಂಟಿಂದ ದುಡ್ಡು ಸ್ಯಾಂಕ್ಷನ್ ಮಾಡಿಸ್ಕೊಂಡ್ರು. ಸಮುದಾಯ ಭವನ ಅಂತ ಮಾಡಿದ್ರು. ಗೌರ್ಮೆಂಟಿಂದ 10 ರಿಂದ 15 ಲಕ್ಷ ರಿಲೀಸ್ ಆಯಿತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ತಿರ್ಗಾ ಒಂದು ಲೆಟ್ರ್ ಬರೀತಾರೆ. ಸಮುದಾಯ ಭವನ ಇದ್ದದ್ದು ಸಾಂಸ್ಕೃತಿಕ ಭವನ ಆಯ್ತದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ 10 ಲಕ್ಷ ಬಂತು ಸರ್. KP ಏನೂ ಇಲ್ಲ. KP ಅಂದರೆ ಕೋಲೂರು ಪುಟ್ಟಸ್ವಾಮಿಗೌಡ ಭವನ. ಕೋಲೂರು ಪುಟ್ಟಸ್ವಾಮಿಗೌಡ ಭವನ ಅಂತಂದರೆ ಪುಟ್ಟಸ್ವಾಮಿಯವರಿಂದ 5 ಪೈಸದ್ದು ಎಲ್ಪ್ ನಮ್ಮ ಕೋಲೂರಿಗೆ ಏನಿಲ್ಲ. ಯಾರೋ ಬಂದು ಹಾಕ್ಕೊಂಡು ಇವತ್ತೇನು ಮಾಡ್ತಾಯಿದ್ದಾರೆ, 10,000 ಫಿಕ್ಸ್ ಮಾಡ್ತೀನಿ ಅಂತ ಇದ್ದಾರೆ ಚೌಟ್ರಿಗೆ. 18ನೇ ತಾರೀಕು ಫಿಕ್ಸ್ ಮಾಡ್ಕೊಳ್ಳಿ ತೆರವು ಮಾಡಿಸಿಕೆ ಅಂತ ಅಂದ್ಬಿಟ್ಟು ಅಧ್ಯಕ್ಷರು ಉಲ್ಟಾ ಆದರು. ಏನಂತ, ನನಗೆ ಓದಕ್ಕೆ ಬರೋದಿಲ್ಲ, ಬರೀಕ್ಕೆ ಬರೋದಿಲ್ಲ, ಎಲ್ಲ ರೆಗ್ಯುಲೇಷನ್ ಅವರೇ ಪಾಸ್ ಮಾಡಿಕೊಂಡ್ರು, ಮಾಡಿಬಿಟ್ಟು ನನಗೆ ಲಾಸ್ಟಲ್ಲಿ ಸೈನ್ ಮಾಡಿಸ್ಬಿಟ್ರು ಅಂತ ಅಂದ್ಬಿಟ್ಟು. 1 ವರ್ಷದಿಂದ ಅವ್ರು ಏನೇನು ಚೆಕ್ಗೆ ಸೈನ್ ಮಾಡವ್ರೆ ಅದೆಲ್ಲ ಬೋಗಸಿ ಅಂತ ಆಯಿತು. ಅವರೇ ಒಪ್ಕೊಂಡ್ರು. ಇದೇನಾರ ತೆರವುಗೊಳಿಸ್ಲಿಲ್ಲ ಅಂತಂದರೆ KP ಏನಾರು ತೆರವುಗೊಳಿಸ್ತಿರಲಿಲ್ಲ, ಉಗ್ರ ಹೋರಾಟ ಮಾಡಬೇಕಾಯ್ತದೆ. ಏನೇ ಅನಾಹುತವಾದ್ರೂ ಇದಕ್ಕೆ EO COನೇ ಮೇಲ್ ಕಾರಣ ಆಗ್ತಾರೆ ಸರ್. ಇದು ಸ್ಟಾರ್ಟಿಂಗಲ್ಲಿ ಬಂದು ಮೂಲ ಬಂದು ಕಾಡೇಗೌಡರ ವಂಶಕ್ಕೆ ಸೇರುವಂಥ ಜಾಗ ಅದು. ಊರವರೆಲ್ಲ ಏನು ಮಾಡಿದ್ರು, ನೀವೇನು ಮಾಡಬೇಡಿ, ಪಿಲ್ಲಚರ್ ಇತ್ತು ಅಂದಲ್ಲಿ. ಆ ಪಿಲ್ಲಚರ್ ಏನು ನಡೆಸ್ಬೇಡಿ, ಬಿಟ್ಬಿಡಿ ಪಂಚಾಯಿತಿಗೆ ಅಂತಂದರು. ಹೇಳಿ ನಾವು ಪಂಚಾಯಿತಿ ಹ್ಯಾಂಡ್ ಓವರ್ ಕೊಟ್ಟು ಎಲ್ಲ ಗುಂಡಿ ಬಿದ್ದಿತ್ತು. ಗುಂಡಿದಾಗ ಮುರ್ಸಾಮ್ಗೌಡರು ಅಂತ ಅಂದ್ಬಿಟ್ಟು ಇಲ್ಲಿ ಪ್ರಿನ್ಸಿಪಾಲ್ ಆಗಿದ್ದರು ಸಾರ್ವಜನಿಕ ಸ್ಕೂಲಲ್ಲಿ. ಅವರೊಂದು ಲೆಕ್ಚರರ್ ಆಗಿದ್ದಾಗ ಒಂದು NSS ಕ್ಯಾಂಪ್ ಮಾಡಿ ಏನು ಮಾಡಿದ್ರು, ಇದೆಲ್ಲ ಫುಲ್ ಭರ್ತಿ ಹೊಡೆದ್ರು. ಭರ್ತಿ ಹೊಡೆ ಹಂಗೆ ಪಾಳು ಬಿದ್ದಿತ್ತು. ಪಾಳು ಬಿದ್ದಾದ್ಮೇಲೆ ಏನು ಮಾಡಿದ್ರು, ಸುಮಾರು ಜನ ಊರವರೆಲ್ಲ ಸೇರಿಕೊಂಡು ಅದನ್ನು ಭವನ ನಿರ್ಮಾಣ ಮಾಡಬೇಕು ಅಂತ ಮುಟ್ಟಂದರು. ಕೆಲವರು ದಿಂಟು ಕೊಟ್ಟರು, ಕೆಲವರು ತಂತಿ ಕೊಟ್ಟರು, ಎಲ್ಲ ಮಾಡಿ ಒಂದು ಮಠ ಹೊಡೆದ್ರು. ಮಠ ಹೊಡೆದ ಮೇಲೆ ಏನಾಯಿತು, ನಮಗೆ ಏನು ಗೊತ್ತಿಲ್ಲ, ಖಾಸಗಿ ಟ್ರಸ್ಟೇ ಮಾಡಿಕೊಂಡ್ರು. ಚಿಕ್ಕಪ್ಪ ಅಧ್ಯಕ್ಷ, ಅಣ್ಣನ ಮಗ ಸೆಕ್ರೆಟ್ರಿ, ಇನ್ನೊಬ್ಬಣ್ಣನ ಮಗ ಕಾರ್ಯದರ್ಶಿ, ಅವ್ರವ್ರದ್ದು ಎಲ್ಲ ಟ್ರಸ್ಟ್ ಮಾಡ್ಕೊಂಡ್ರು. ನಾವೇನು ಮಾಡ್ಕೊತವ್ರೆ ಮಾಡ್ಕೊಳ್ಳಿ ಅಂತ ನಾವೇನು ವಾದ ಮಾಡ್ಕೊಳ್ಳಿಲ್ಲ, ಬಿಟ್ಬಿಟ್ವಿ. ಬಿಲ್ಡಿಂಗ್ ನಡೀತು. ಮಧ್ಯ ನಾವು ಕೇಳೋಕ್ಕೆ ಹೋದರೆ ನಾನು ಊರು ಜನ ತಪ್ಪವನ್ನೇ ತಿಳ್ಕೊತಾರೆ. ಏನೋ ಊರು ಒಳ್ಳೆ ಕಾರ್ಯ ಆಯ್ತಾಯಿತು, ಏನೋ ನಿಲ್ಲಿಸಿದ್ರು ಅಂತ ಅಂದ್ಬಿಟ್ಟು ಇಂಥಲ್ಲ ನಾವು ಆ ಥರ ಸವಾಸಕ್ಕೆ ಹೋಗಿಲ್ಲ. ಬಿಲ್ಡಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಏನು ಮಾಡಿದ್ರು, ಅವರೇ ಓಪನ್ ಮಾಡಿದ್ರು. ಯಾರಿಗೂ ಏನೊಂದು ವಿಷಯ ಊರು ಯಜಮಾನ್ರಿಗೆ ಅಲ್ಲಿ ಯಾರಿಗೆ ಅಲ್ಲಿ ಮಾಡಲಿಲ್ಲ. ಮಾಡದೆ ಆದಮೇಲೆ ಪೂಜೆ ನಡೀತಾ ಇತ್ತು. ಈಗ ಊರ್ದು ದೇವಸ್ಥಾನದ್ದು 48 ದಿವಸ ಪೂಜೆ ನಡೀತಾ ಇದೆ. ಕಂಪಲ್ಸರಿ 15 ದಿವಸ ಪೂಜೆ ನಡೀತು. 16ನೇ ದಿವಸಕ್ಕೆ ನಮ್ಮ ಶಂಕರೇಗೌಡರು ಪೂಜೆ ಇಟ್ಕೊಂಡ್ರು ದೇವಸ್ಥಾನದಲ್ಲಿ. ಆ ಟೈಮಲ್ಲಿ ರಾತ್ರಿ ಬಂದು KP ಭವನ ಅಂತ ಹಾಕಿದ್ರು. ನಾವು ಅಬ್ಜೆಕ್ಷನ್ ಮಾಡಿದ್ವಿ. KP ಭವನ ಏನಕ್ಕೆ ಹಾಕ್ತೀರಿ? KP ಭವನ ಇಷ್ಟು ಸೊತ್ತು ಬಂದು ಪಂಚಾಯಿತಿ ಸತ್ತು. ನೀವು ಇದು ಗ್ರಾಂಟ್ ತಗೊಂಡಿರೋದು MLA ಗ್ರಾಂಟು, MLC ಗ್ರಾಂಟು, ರಾಜ್ಯಸಭೆ ಗ್ರಾಂಟು ಎಲ್ಲ ಸುಮಾರು ಒಂದು 60 ಲಕ್ಷ ಗೌರ್ಮೆಂಟಿಂದ ದುಡ್ಡು ಸ್ಯಾಂಕ್ಷನ್ ಮಾಡಿಸ್ಕೊಂಡ್ರು. ಇವ್ರು ಏನು ಮಾಡಿದ್ರು, 2016-17ರಲ್ಲಿ ಸಮುದಾಯ ಭವನ ಅಂತ ಮಾಡಿದ್ರು. ಗೌರ್ಮೆಂಟಿಂದ 10 ರಿಂದ 15 ಲಕ್ಷ ರಿಲೀಸ್ ಆಯಿತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ತಿರ್ಗಾ ಒಂದು ಲೆಟ್ರ್ ಬರೀತಾರೆ. ನಾವು ಏನೋ ಒಂದು ಭವನ ಮಾಡ್ತಾಯಿದ್ದೀವಿ, ಅದು ದುಡ್ಡು ರಿಲೀಸ್ ಮಾಡಿಕೊಡಿ ಅಂತ. ಆಗೇನು ಮಾಡ್ತಾರೆ ಅವರು, ನಮಗೆ ಸಮುದಾಯ ಭವನ ಅಂದರು ಬರೋಲ್ಲ, ಇದು ಸಾಂಸ್ಕೃತಿಕ ಭವನ ಅಂತ ಮಾಡಿದ್ರೆ ನಾವು ರಿಲೀಸ್ ಮಾಡ್ತೀವಿ ಅಂತ ಹೇಳ್ತಾರೆ. 2020-21ರಲ್ಲಿ ತಿರ್ಗಿ ಅರ್ಜಿ ಕೊಡ್ತಾರೆ, ನಮಗೆ ಚೇಂಜ್ ಮಾಡಿಸ್ಕೊಡಿ ಅಂತ ಅಂದ್ಬಿಟ್ಟು. ಚೇಂಜ್ ಮಾಡಿಸ್ಕೊಟ್ಟಿವಿ ಅಂದಾಗ ಏನು ಮಾಡ್ತಾರೆ, ಅದು ಸಮುದಾಯ ಭವನ ಇದ್ದದ್ದು ಸಾಂಸ್ಕೃತಿಕ ಭವನ ಆಯ್ತದೆ. ಅವತ್ತು ಕೆಲವರೆಲ್ಲ ಪ್ರೆಜರ್ ಮಾಡಿ ಏನು ಮಾಡಿದ್ರು, ಒಂದು ಈಸತ್ ರೆಡಿ ಮಾಡಿದ್ರು. ಆ ಈಸತ್ತಲ್ಲಿ ಏನು ಮಾಡವ್ರೆ, ಕಾರ್ಯದರ್ಶಿ, ಸಂಘ ಸಂಸ್ಥೆ, ಸಾಂಸ್ಕೃತಿಕ ಭವನ ಕೋಲೂರು ಅಂತ ತೋರಿಸಿದ್ರು. ಅಲ್ಲಿ ಬಂದು ರೈಟ್ಸಲ್ಲಿ ಏನು ಮಾಡಿದ್ರು, ಈ ಸೊತ್ತಿನ ಮೇಲೆ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಸಂಘದ ಪದಾಧಿಕಾರಿಗಳಿಗೆ ಯಾರಿಗೂ ಹಕ್ಕಿಲ್ಲ ಅಂತ ಮೊದಲೇನು ಮಾಡಿದ್ರು ರೈಟ್ಸಲ್ಲಿ. ಹಕ್ಕು ನಿಮ್ಗೆ ಕೊಟ್ಟಿದ್ದೀನಿ. ಹಕ್ಕು ಅನ್ನೋದು ಬಂದು ಏನು ಮಾಡಿದ್ರು, ಈ ಸೊತ್ತಿನ ಸಂಪೂರ್ಣ ಜವಾಬ್ದಾರಿ ಮುದ್ಗೆರೆ ಗ್ರಾಮ ಪಂಚಾಯಿತಿಗೆ ಇರುತ್ತದೆ ಅಂತ ಹಾಕಿದ್ರು. ಆಗ ನಾವು ವಾದ ಮಾಡಿದ್ವಿ. ಬಿಲ್ಡಿಂಗ್ ಕಟ್ಟುವಾಗ ಯಾರನ್ನ ಕೇಳಲಿಲ್ಲ, ಊರವ್ರತವ ಯಾರ್ತವು ನೀವು ಕೊಡಿ ನಾವು ಕಟ್ತಾಯಿದ್ದೀವಿ ಅಂತ ಕೇಳಲಿಲ್ಲ, ಇಲ್ಲ ಟ್ರಸ್ಟ್ ಮಾಡುವಾಗ ಹಿಂಗೆ ಮಾಡ್ತಾಯಿದ್ದೀವಿ ನೀವು ಬನ್ನಿ ಎಲ್ಲ ಒಗ್ಗಟ್ಟು ಮಾಡುವಂಥ ಅಂತ ಕೇಳಲಿಲ್ಲ. ಅದು ಹಿಂಗೆ ಬಂದು ಆಯಿತು. ನಾವೆಲ್ಲ ಏನು ಮಾಡಿದ್ವಿ, ಪಂಚಾಯಿತಿಗೆ ಅರ್ಜಿ ಕೊಟ್ವಿ. ಇದರಲ್ಲಿ 27/8/2020 ಒಂದು ಅರ್ಜಿ ಕೊಟ್ವಿ. ನಮ್ಮ ಪಂಚಾಯಿತಿ ಸೊತ್ತು ಗೌರ್ಮೆಂಟಿಂದ ಅನುದಾನ ಆಗಿದೆ, ಅನುದಾನ ಪ್ರಕಾರ ನೀವು ನಮ್ಮ ಸೊತ್ತು ವಶಪಡಿಸ್ಕೊಳ್ಳಿ ಅಂತ. ಆಗ ಪಂಚಾಯಿತಿಯಲ್ಲಿ ತೆಗೆಸಿ ನೋಡಿದಾಗ
ಪಂಚಾಯಿತಿಲಿ ಬಿಲ್ಡಿಂಗ್ ಮಾಡೋಕ್ಕೆ ಯಾವುದೇ ರೀತಿಯಾದಂಥ ಮಂಜೂರಾತಿ ಪತ್ರ ಕೊಟ್ಟಿಲ್ಲ. ಇವರು ಬಿಲ್ಡಿಂಗ್ ಕಂಪ್ಲೀಟ್ ಆದ ಏಟ್ಗೆ ಹ್ಯಾಂಡ್ ಓವರ್ ಪತ್ರ ಕೊಟ್ಟಿಲ್ಲ ಪಂಚಾಯಿತಿಗೆ. ಎಲ್ಲ ತೆಗೆಸ್ ನೋಡಿದಾಗ ಏನು ಮಾಡಿದ್ರು, 29ನೇ ತಾರೀಕು ಗ್ರಾಮ ಸಭೆ ಫಿಕ್ಸ್ ಆಯ್ತು. ಇಲ್ಲಿ ನಾವು ಅರ್ಜಿ ಕೊಡೋಕ್ಕೂ ಮೊದಲೇ ಗ್ರಾಮ ಸಭೆ ಫಿಕ್ಸ್ ಆಗಿತ್ತು. ಕೊಟ್ಟಾದ್ಮೇಲೆ ಅಲ್ಲಿ ಎಲ್ಲ ಮೆಂಬರ್ಗಳು, ಊರಿನ ಗ್ರಾಮಸ್ಥರು ಎಲ್ಲ ಸೇರಿಕೊಂಡು ಒಂದು ನಿರ್ಣಯ ಮಾಡಿದ್ರಲ್ಲಿ ವಾದ ಪ್ರತಿವಾದ ನಡೀತು. ಅಲ್ಲಿ ಕೊಟ್ಟಿದ್ದೀನಿ ನಿಮಗೆ. ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಅಂತ ಅಂದ್ಬಿಟ್ಟು ಇದಕ್ಕೆ ಜಡ್ಜ್ಮೆಂಟ್ ತೊಗೊಂಡ್ರು. ಅಲ್ಲಿ ಅರ್ಜಿನ ಚರ್ಚೆಗೆ ತೊಗೊಂಡ್ರು. ಪಂಚಾಯಿತಿ ಅಧ್ಯಕ್ಷರು ಒಪ್ಪಿನ ಮೇಲೆ ಚರ್ಚೆ ತೊಗೊಂಡ್ರು. ಕುಲನ್ಸಭಾ ಚರ್ಚೆ ನಡೀತು. ಬಂದವ್ರ ಮಧ್ಯೆ ಏನು ಮಾಡಿದ್ರು, KP ಅನ್ನೋದ ತೆಗೀರಿ, ಕೋಲೂರು ಸಾಂಸ್ಕೃತಿಕ ಭವನ ಅಂತ ಮಾಡಿ ಅಂದ್ಬಿಟ್ಟು ಒಬ್ಬರು ಹೇಳಿದ್ರು. ಇನ್ನೊಬ್ರು ಹೇಳಿದ್ರು KP ಏನೂ ಇಲ್ಲ. KP ಅಂದರೆ ಕೋಲೂರು ಪುಟ್ಟಸ್ವಾಮಿಗೌಡ ಭವನ. ಕೋಲೂರು ಪುಟ್ಟಸ್ವಾಮಿಗೌಡ ಅಂತ ಭವನ ಅಂತಂದರೆ ಪುಟ್ಟಸ್ವಾಮಿಯವರಿಂದ 5 ಪೈಸದ್ದು ಎಲ್ಪ್ ನಮ್ಮ ಕೋಲೂರಿಗೆ ಏನಿಲ್ಲ. 1 ಪೈಸದ್ದು ಇಲ್ಲ. ಏನೋ ಅವ್ರೇನೋ ದಾನ ಧರ್ಮ ಏನೋ ಮಾಡಿದ್ರೆ ಬೆಂಗಳೂರು ಮಾಡ್ಕೊಂಡಿರ್ಬೋದು, ಇಲ್ಲ ಅವ್ರ ಜಮೀನಲ್ಲಿ ಅವ್ರ ಟ್ರಸ್ಟ್ ಮಾಡ್ಕೊಳ್ಳಿ, ಬಿಲ್ಡಿಂಗ್ ಮಾಡ್ಕೊಳ್ಳಿ, ಅವ್ರು ಸ್ಟ್ಯಾಚ್ಯೂ ಮಾಡ್ಕೊಳ್ಳಿ, ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ನಮ್ಮದು ಅಜೆಂಡ ಒಂದೇ, ಏನೋ KP ಭವನ ಅಂತದ ಅದು ತೆರವು ಮಾಡಿಸ್ಬೇಕು. ಇದು ಪಂಚಾಯಿತಿ ಲ್ಯಾಂಡ್ ಅವರು ತಗೋಬೇಕಿದು. ಸರ್ಕಾರಿ ಸೊತ್ತು, ಇದು ಸರ್ಕಾರಿ ಸೊತ್ತು. ಯಾರೋ ಬಂದು ಹಾಕ್ಕೊಂಡು ಇವತ್ತೇನು ಮಾಡ್ತಾಯಿದ್ದಾರೆ, 10,000 ಫಿಕ್ಸ್ ಮಾಡ್ತೀನಿ ಅಂತ ಇದ್ದಾರೆ ಚೌಟ್ರಿಗೆ. 10,000 ಇವತ್ತು ಇನ್ನು 5,000 ಕೊಟ್ಟರೆ ಅದ್ದೂರಿಯಾದ ಚೌಟ್ರಿಗಳು ಬರ್ತವೆ. ನಾವೇನು ಹೇಳ್ತೇವೆ, ಆಮೇಲೆ ಏನು ಮಾಡಿದ್ವಿ, ಯಾವಾಗ ಗ್ರಾಮ ಸಭೆ ಆಯಿತೋ ಅದು ಸಾಮಾನ್ಯ ಸಭೆಯಲ್ಲಿ ಇಟ್ಕೊಂಡ್ವಿ ಚರ್ಚೆಗೆ. ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಆಯಿತು. ಎಲ್ಲ ಒಕ್ಕಲಿಂದ ಅನುಮೋದನೆ ಕೊಟ್ಟರು ಏನು ಮಾಡಿದ್ರು, ಒಂದು ನೋಟಿಸ್ ಹೊರಡಿಸಿದ್ರು. ಈ ಭವನಕ್ಕೆ ಯಾರ ಸಂಬಂಧಪಟ್ಟಂತ ಯಾರ ಇದ್ದರೆ ಇವತ್ತು 18ನೇ ತಾರೀಕು 1 ಗಂಟೆ ಒಳಗೆ ನಮ್ಮ ಪಂಚಾಯತಿಗೆ ಹ್ಯಾಂಡ್ ಓವರ್ ಕೊಡಿ ಕೀನಾ, ಇಲ್ಲ ಬಂದರೆ ನಾವು ಪೊಲೀಸ್ ಸಿಬ್ಬಂದಿ ಸಹಿತ ಬಂದು ನಾವು ತೆರವುಗೊಳಿಸ್ಬೇಕಾಯ್ತದೆ ಅಂತ ಬಿಟ್ಟು ಬಂದರು. PDO ಮೇಲೆ ಪ್ರೆಜರ್ ಸ್ಟಾರ್ಟ್ ಮಾಡಿದ್ರು. ಎಲ್ಲ ಕಡೆ ರಾಜಕೀಯ ಬೆರೆಸಿದ್ರು. ನಾವು ಇದುವರೆಗೂ ಪಕ್ಷಾತೀತವಾಗಿ ಹೋರಾಡ್ತಾ ಇದ್ದೀವಿ. ಇದು CO ಇನ್ನೂ ಇತರ ಕಡೆ ಗಮನ ಹರಿಸ್ತಿಲ್ಲ. ಇದು ಪಂಚಾಯತಿ ಸೊತ್ತಾದಾಗ EO ಅಲ್ಲಿ CO ಅಲ್ಲಿ ಸಂಬಂಧದ ಅಧಿಕಾರಿಗಳಲ್ಲಿ ಯಾವುದೋ ನಮ್ಮ ಜಾಗದಲ್ಲಿ ಒಂದು ಕಟ್ಟಡ ನಡೀತಾ ಇದೆ, ಯಾವ ಡಿಪಾರ್ಟ್ಮೆಂಟಿಂದ ಆಯ್ತಾ ಇದೆ, ಯಾರು ಮಾಡ್ತಾಯಿದ್ದೀರಿ ಅಂತ ಕೇಳಬೇಕಾಯ್ತು. ಏನು ಕೇಳಿಲ್ಲ ಅವರು. ಏಕಾಏಕಿ ಎಲ್ಲ ಬಂದು ಅದ ಹೊಸಪಡಿಸ್ಕೊಂಡು ಇದು ಮಾಡ್ತಾಯಿದ್ದಾರೆ. ಇದೇನಾರ ತೆರವುಗೊಳಿಸ್ತಿಲ್ಲ ಅಂತಂದರೆ, KP ಅನ್ನೋ ತೆರವುಗೊಳಿಸ್ತಿಲ್ಲ, ಉಗ್ರ ಹೋರಾಟ ಮಾಡಬೇಕಾಯ್ತದೆ ಸರ್. ಅಂದರೆ ಈ ಜಾಗ ಬಂದು ಸಂಪೂರ್ಣ ಸರ್ಕಾರಿ ಸೊತ್ತು, ಮುದ್ಗೇರೆ ಗ್ರಾಮ ಪಂಚಾಯತ್ ಸೊತ್ತು. ನೀವು ಇಲ್ಲಿ PDO ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು EO CO ತನಕ ದೂರು ಕೊಟ್ಟಿದ್ದೀರಾ? ಹಾಂ, ಕೊಟ್ಟೈತೆ ಸರ್. ಈ ಶಂಕುಸ್ಥಾಪನೆ ಯಾರು ಮಾಡಿದ್ದೀನಿ? ಯಾವುದು ಸರ್? ಸರ್ ಯಾರು ಮಾಡಿಲ್ಲ. ಪಂಚಾಯತಿ ಜಾಗ ಅಂತ ಹೇಳಿದ್ರಿ. ಪಂಚಾಯತಿ ಪರ್ಮಿಷನ್ ಯಾರ ಹೆಸರು ಹಾಕಿದ್ರಿ ಸರ್? ಯಾರಿಗೂ ಕೊಟ್ಟೇ ಇಲ್ಲ, ನಾವು ಯಾರಿಗೂ ಕೊಟ್ಟಿಲ್ಲ. ಸತತ 10 ವರ್ಷದಿಂದನೇ ಪೂಜೆ ಆಯ್ತಿದ್ದು. ಈಗ ಪಂಚಾಯತಿ ಪರ್ಮಿಷನ್ ಇದೆಯಾ? ಬಿಲ್ಡಿಂಗ್ ಪರ್ಮಿಷನ್ ಇದೆಯಾ? ಇಲ್ಲ, ಕಟ್ಟಕ್ಕೆ ಪರ್ಮಿಷನ್ ಇಲ್ಲ ಸರ್. ಸರ್ ಅದನ್ನೇ ಕೇಳ್ತಾ ಇರೋದು ನಾವು. ಅನುದಾನ ಕೊಟ್ಟಿದ್ದಾರೆ ಸರ್ಕಾರದಿಂದ ಅಂತ ಹೇಳ್ತೀರಾ? ಪರ್ಮಿಷನ್ ಇಲ್ಲದೆ ಬಿಲ್ಡಿಂಗ್ ಕಟ್ಟೋದು ಈ ಖಾತೆ ಮೇಲೆ ಅನುದಾನ ತಗೊಂಡವ್ರು ಸರ್ ಅವರು. ಏನು ಕೇರಳ ಆಗಿರ್ಬೋದು, ನಿರ್ಮಿತಿ ಕೇಂದ್ರ ಆಗಿರ್ಬೋದು, ಅಲ್ಲಿಗೆ ಬತ್ತು. ಅಲ್ಲಿಂದ ಇವರು ಬಂದು ಏನೋ ಮಾಡಿಕೊಂಡ್ರು. HD ದೇವೇಗೌಡರು 10 ಲಕ್ಷ ದುಡ್ಡು ಕೊಟ್ಟರು ಸರ್. ಆ ದೇವೇಗೌಡರು 5 ಲಕ್ಷ ಕೊಟ್ಟರು ಸರ್. ರಾಮಚಂದ್ರಗೌಡರು ಕೊಟ್ಟರು ಸರ್. ಕೃಷ್ಣಪ್ಪನವ್ರು ಕೊಟ್ಟರು ಸರ್. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ 10 ಲಕ್ಷ ಬಂತು ಸರ್. S ರವಿ ಅವರು ಈಗಿರೋ ಏನು MLC ಇದ್ದಾರೆ, ಅವರು 3 ಲಕ್ಷ ಕೊಟ್ಟರು ಸರ್. ಪುಟ್ಟಣ್ಣಯ್ಯನವ್ರು 3 ಲಕ್ಷ ಕೊಟ್ಟರು ಸರ್. ಮತ್ತು ಜೆಟ್ಬಿಯಿಂದ 2 ಲಕ್ಷ ಬಂದಿದೆ ಸರ್. ಜೆಟ್ಬಿಯಿಂದ ಅವ್ರು 2 ಲಕ್ಷ ಕೊಟ್ಟಿದ್ದಾರೆ. ತಾಲೂಕ್ ಪಂಚಾಯತಿ ಮೆಂಬರು ಪುಟ್ಟಮ್ಮ ಕೃಷ್ಣಯ್ಯ ಅಂತ ಅಂದ್ಬಿಟ್ಟು ಇಲ್ಲಿಯವರಿಗೆ ಅವರು 2 ಲಕ್ಷ ಕೊಟ್ಟಿದ್ದಾರೆ ಸರ್. ಇವತ್ತು 60 ಲಕ್ಷ ಆ ಬಿಲ್ಡಿಂಗ್ಗೆ ಗೌರ್ಮೆಂಟ್ ಅಮೌಂಟ್ ಬಂದೈತೆ. ಒಟ್ಟಾರೆ KP ಅನ್ನೋದು ಹೆಸರು ತೆಗಿಬೇಕು, ಪಂಚಾಯತಿ ಹ್ಯಾಂಡ್ ಓವರ್ ತಗೋಬೇಕು ಸರ್. ಅದ್ರ ಜೊತೆಗೆ ಈಗ ನೀವೇನು ಎಷ್ಟು ಜನ ಇದ್ದೀರಲ್ಲ, ಇಷ್ಟು ಮಾತ್ರ ವಿರೋಧನ ಅದು ಇಡೀ ಜನ ಎಲ್ಲ ವಿರೋಧ ಸರ್? ಎಲ್ಲ ಇಡೀ ಜನ ಎಲ್ಲ ವಿರೋಧ. ಬೇಕಾದ್ರೆ KP ಪುಟ್ಟಸ್ವಾಮಿಗೌಡರು ದಾನಿಗಳು ಅಂತ ಒಳಗೆ ಇದಾಕಲಿ, ಬೋಲ್ಡ್ ಹಾಕಲಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಅಧಿಕೃತವಾಗಿ KP ಭವನ ಅಂತ ಮಾಡಬಾರ್ದು. ಹಂಗೆ ಮಾಡಬೇಕು ಅಂದಿದ್ರೆ ಇವತ್ತು ಕೆಂಗಲ್ ಹನುಮಂತರಾಯನವರು ವಿಧಾನಸೌಧ ಕಟ್ಟಿದ್ರು. ಕೆಂಗಲ್ ಹನುಮಂತರಾಯ ಸೌಧ ಅಂತ ಹೆಸರಿಡ್ಬೋದಾಯ್ತು, ಇಡಲಿಲ್ಲ. ವಿಧಾನಸೌಧ ಅಂತ ಮಡಗಿದ್ರು. ಏನೋ ಕಟ್ತಾ ಇದ್ರು, ತಡೆದ್ರು ಅಂತ ತಪ್ಪವನೇ ಹೋಗೋದು. ಕೆಲವು ಜನಕ್ಕೆ ಏನಾರ ಸರ್ ವಿಷಯ ಏನು ಗೊತ್ತಿಲ್ಲ ಸರ್. ನಮ್ಮ ಕೈಯಿಂದ ಮಾಡೋದು ಅಂತಂದ್ಬಿಟ್ಟು ಪಬ್ಲಿಸಿಟಿ ಆಗಿರೋದು. ಯಾವಾಗ ಇವು ರೆಕಾರ್ಡೆಲ್ಲ ಕೈ ಕೊಟ್ವಿ, ಇವಾಗ ಜನಕ್ಕೆ ಗರ್ವ ಆಗ್ತಾ ಇದೆ. ಸರ್ಕಾರಿ ಜಾಗದಲ್ಲಿ ಏನೋ ಇವರು PDO ಪರ್ಮಿಷನ್ ಕೊಟ್ಬಿಟ್ರು ಅಂತ ಅಂದ್ಬಿಟ್ಟು ಕೆರಗೋಡಲ್ಲಿ ಆಯ್ತಲ್ಲ ದಂಧೆ, ಸೇಮ್ ಅದೇ ದಂಧೆ ಇಲ್ಲಾಗೋದು. ಸರ್ಕಾರಿ ಸೊತ್ತು ಸರ್ಕಾರಿ ವ್ಯವಸ್ಥೆ ಇರಬೇಕು. ಅದು ಏಕ ವ್ಯಕ್ತಿಗೆ ಹೋಗಬಾರ್ದು. ಏನೇ ಅನಾಹುತವಾದ್ರೂ ಇದಕ್ಕೆ EO CO ಮೇಲ್ ಕಾರಣ ಆಗ್ತಾರೆ.
ಗಮನಕ್ಕೆ ತಂದಿದ್ದೀರಾ? ಹಾಂ ತಂದೆ ಸರ್, ಮೊನ್ನೆಯಿಂದ ಮಾಡಿದೆ. ಇಒ ಉಡೋಪೆ ಉತ್ತರ ಸರ್. ಮುಂದೆ ಏನು ಹೋರಾಟ ಮಾಡ್ತೀರಿ? ಇದಾಗಲಿಲ್ಲ ಅಂದ್ರೆ ಎಷ್ಟು ದಿವಸ ಸರ್- ಮಾಡ್ತೀರಿ? ಯಾವಾಗ ಮಾಡ್ತೀರಿ? ಸರ್ ಈಗ ನಮಗೆ 25ನೇ ತಾರೀಕು ಕೊಟ್ಟು ದೇವಸ್ಥಾನ ಕಾರ್ಯ ಇದೆ, ಇಲ್ಲಿ ಅನುದಾನ ನಡೀತಾ ಇದೆ. 25ನೇ ತಾರೀಕು ಮುಗಿಸ್ಕೊಂಡು ಇವ್ರೇನೋ ಬಂದು ಇದು ತಗೊಂಡಿಲ್ಲ ಅಂದರೆ ಉಗ್ರವಾದ ಹೋರಾಟ ಮಾಡ್ತೀವಿ. ಇಲ್ಲಿ ಏನಾರ ಹತಾಚೂರಿ ಆದ್ರೂ ಅದು ಇಒ CO ಮತ್ತು ಪಂಚಾಯತಿಗೆ ಸಂಬಂಧಪಟ್ಟದ್ದು ಸರ್. ಗ್ರಾಮ ಸಭೆಗೆ ಚರ್ಚೆ ಬಂತು ಸರ್. ಚರ್ಚೆ ಬಂದಾಗ ಅಧ್ಯಕ್ಷರು ಉಪಾಧ್ಯಕ್ಷರು ಏನೋ ಕಾನೂನು ರೀತಿ ಹೆಂಗಿದೆ ನೀವು ಕೈಗೊಳ್ಳಿ ಅಂತ ಅಂದ್ಬಿಟ್ಟು ಅಧ್ಯಕ್ಷರು ಉಪಾಧ್ಯಕ್ಷರು ಇದರಲ್ಲಿ ಅಲ್ಲಿ ಅಜೆಂಡಾ ಬರೆಸ್ತಾರೆ ಸರ್. ಅಲ್ಲಿಂದ ಹೋಗಿ ಪಂಚಾಯತಿಲಿ ಅಜೆಂಡಾ ಪಾಸ್ ಮಾಡ್ತಾರೆ ಸರ್. ಡೇಟ್ನು ಅವರೇ ಫಿಕ್ಸ್ ಮಾಡ್ತಾರೆ ಸರ್, 9ನೇ ತಾರೀಕು ಸಾಮಾನ್ಯ ಸಭೆ ಮಾಡ್ಕೊಳ್ಳಿ ಅಂತ. ಸಾಮಾನ್ಯ ಸಭೆನೂ ಸುಧಾ ಏನು ಮಾಡ್ತಾರೆ ಅವರು, ಇದೇ ಅಜೆಂಡಾ ಅದು ಸರ್ಕಾರಿ ಸೊತ್ತು ನಮ್ಮ ಪಂಚಾಯತಿಲೇ ಉಳಿಬೇಕು, ಏಕ ವ್ಯಕ್ತಿ ಕೈಗೆ ಹೋಗಬಾರ್ದು ಅದು ಅಂತ ಹೇಳಿದ್ರು. ಹೇಳಿ ಕಾನೂನುಬದ್ಧವಾಗಿ ನಮ್ಮದು ವಶಪಡಿಸ್ಕೊಳ್ಳಿ ಅಂದ್ಬಿಟ್ಟು ಏನು ಮಾಡಿದ್ರು, ಡೇಟ್ನು ಅವರೇ ಕೊಟ್ಟರು. 18ನೇ ತಾರೀಕು ಫಿಕ್ಸ್ ಮಾಡ್ಕೊಳ್ಳಿ ತೆರವು ಮಾಡಿಸಿಕೆ ಅಂತ ಅಂದ್ಬಿಟ್ಟು. ಹಾಂ ಅದೇ 18ನೇ ತಾರೀಕು ಇವತ್ತು ಬರಬೇಕಾಗಿತ್ತು PDO ತೆರವು ಮಾಡಿಸಿಕೆ ಇದು ಭವನನ. ಅಲ್ಲೆಲ್ಲ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು 3 ದಿವಸ ಆದಮೇಲೆ ಅಲ್ಲಿ ಅಧ್ಯಕ್ಷರು ಉಲ್ಟಾ ಆದರು. ನನಗೆ ಗೊತ್ತಿಲ್ಲ, ಅಧ್ಯಕ್ಷರು ಉಲ್ಟಾ ಆದರು. ಏನಂತ, ನನಗೆ ಕೊಡಲಿಲ್ಲ, ನನ್ನ ವಿದ್ಯೆ ಇಲ್ಲ, ಇದಿಲ್ಲ, ನನಗೆ ಓದಕ್ಕೆ ಬರೋದಿಲ್ಲ, ಬರೀಕ್ಕೆ ಬರೋದಿಲ್ಲ, ಎಲ್ಲ ರೆಗ್ಯುಲೇಷನ್ ಅವರೇ ಪಾಸ್ ಮಾಡಿಕೊಂಡ್ರು ಮಾಡಿಬಿಟ್ಟು ನನಗೆ ಲಾಸ್ಟಲ್ಲಿ ಸೈನ್ ಮಾಡಿಸ್ಬಿಟ್ರು ಅಂತ ಅಂದ್ಬಿಟ್ಟು. ಸೈನ್ ಇಲ್ಲ ಸರ್. ಈಗ ಅಧ್ಯಕ್ಷರು ನೆನೆ ಹೋಗಿ ಅರ್ಜಿ ಕೊಟ್ಟವ್ರೆ, ತಿರ್ಗಾ ಸಿಒಗೆ ಅರ್ಜಿ ಕೊಟ್ಟವ್ರೆ ಸರ್. ಮಾದೇವ್ ಅಂತ ಸರ್ ಮಾದೇವ್ ಅಂತ ಎಲ್ಲ ರೆಗ್ಯುಲೇಷನ್ ಪಾಸ್ ಆಗೈತೆ, ಮೀಟಿಂಗ್ ಅಲ್ಲೂ ಪಾಸ್. ಎಲ್ಲ ಆದಮೇಲೆ ಸರ್ ನನ್ನ ಕ್ವಶನ್ ಇಷ್ಟೇ ಸರ್. ಟ್ರಸ್ಟ್ ಅಧ್ಯಕ್ಷರು ಅಲ್ಲ ಸರ್, ಪಂಚಾಯತಿ ಅಧ್ಯಕ್ಷರು ನನ್ನ ಇಷ್ಟೇ, ನನ್ನ ಇದು ಅಧ್ಯಕ್ಷರು ಇದು ಕೂಡ ಅವಿದ್ಯಾವಂತ ಅನಕ್ಷರಸ್ಥ ಅಂದಾಗ ಅದೇ 1 ವರ್ಷ ಆಗಿದೆ. 1 ವರ್ಷದಿಂದ ಅವ್ರು ಏನೇನು ಚೆಕ್ಗೆ ಸೈನ್ ಮಾಡವ್ರೆ ಅದೆಲ್ಲ ಬೋಗಸಿ ಅಂತ ಆಯಿತು. ಅವರೇ ಒಪ್ಕೊಂಡ್ರು, ನಾವು ವಿದ್ಯಾವಂತ ಅನಕ್ಷರಸ್ಥ, ನಾವು ಓದಕ್ಕೆ ಬರೋದಿಲ್ಲ ಅಂತ. 1 ವರ್ಷದಿಂದ ಆ ಚೆಕ್ ಏನು ಟ್ರಾನ್ಸಾಕ್ಷನ್ ಆಗಿದೆ ಪಂಚಾಯತಿಲಿ, ಅದು ಎಷ್ಟು ಗೋಲ್ಮಾಲ್ ಮಾಡಿರ್ಬೋದು ಅಧ್ಯಕ್ಷರು. ಅವತ್ತು ಏನು ಮಾಡ್ತಿದ್ರು ಅಧ್ಯಕ್ಷರು, ನನಗೆ ವಿದ್ಯೆ ಇಲ್ಲ, ವಿದ್ಯಾವಂತ ನಾನು ಎಬ್ಬೆಟ್ಟು ಹಾಕ್ತೀನಿ, ಓದಕ್ ಬರಲ್ಲ ಅಂದ್ರೆ ಓದಕ್ ಬರಲ್ಲ. ಪಂಚಾಯತಿ ಅಧ್ಯಕ್ಷರು ಸೈನ್ ಮಾಡ್ತಾರೆ, ಓದಕ್ ಬರಲ್ವಂತೆ, ಸೈನ್ ಹೆಂಗ್ ಮಾಡ್ತಾರೆ? ಪೋಲೂರು ಗ್ರಾಮಸ್ಥರು ಒತ್ತಾಯ. 2ನೇದಾಗಿ ಇದು ಪಂಚಾಯತಿ ಸೊತ್ತು, ಪಂಚಾಯತಿಲೇ ಇರಬೇಕು, ತೆಗಿಬೇಕು. ಖಾಸಗಿ ವ್ಯಕ್ತಿಗಳು ಯಾರುವೇ ಅದಕ್ಕೆ ಓನರ್ ಆಗಬಾರ್ದು. ಯಾವ ಸಂಘ ಸಂಸ್ಥೆಗಳಲ್ಲಿ ವ್ಯಕ್ತಿಗತವಾಗಿ ಯಾರು ಅಲ್ಲಿ ಲೆಕ್ಕ ಕೊಡಬೇಕು ಅಂತ. ಲೆಕ್ಕ ಕೊಡಬೇಕು ಸರ್. ಸರ್ಕಾರದಿಂದ ಏನೋ ಅನುದಾನ ನಾವು ತೊಗೊಂಡಿದ್ದೀವಿ, ಹೊರ್ಗಡೆ ಇರ್ತಾವೆ ಎಷ್ಟು ಜನ ನಾವು ಕಲೆಕ್ಷನ್ ಮಾಡಿದ್ದೀವಿ, ಅದ ಚೆಕ್ ರೂಪದಲ್ಲಿ ತೊಗೊಂಡಿದ್ದೀವ, ಇಲ್ಲ ಬೈ ಆ್ಯಂಡ್ ಕ್ಯಾಶ್ ತೊಗೊಂಡಿದ್ದೀವ, ಇಲ್ಲ ಬೈ ಆ್ಯಂಡ್ ಕ್ಯಾಶ್ ತಗೋಬೇಕು ಅಂದರೆ ಪರ್ಮಿಷನ್ ಕೊಟ್ಟಾರು ಕೈ ಬೈ ಆ್ಯಂಡ್ ಕ್ಯಾಶ್ ಇಸ್ಕೋಕೆ. ಅವೆಲ್ಲ ಕುಲಂಕುಷವಾಗಿ ಲೆಕ್ಕ ಕೊಡಬೇಕು ಸರ್. ಲೆಕ್ಕ ಕೊಡಬೇಕು. ಇದು ತೆರವು ಮಾಡಿಸ್ಬೇಕು ಫಸ್ಟು.